ವೇಸ್ಟ್ ಮಾಡ್ರೆ ಕಾಮನ್ ಸೆನ್ಸ್ ಇಲ್ಲ. ಏಯ್ ಯಾರು ಬಂದ್ ಮಲ್ಗವ್ನೆ. ಅಲೋ ಸಾಯಕ್ ಬಂದಿದ್ಯಾರಮ್ಮ? ಇಲ್ಲ, ಫಸ್ಟ್ ನೈಟ್ ಮಾಡ್ಕೊಳಕ್ ಬಂದೆ. ಹೌದಾ? ಹುಡುಗಿಯಲ್ಲಿ ಕಡೆ ಸಾಯಕ್ ಬರ್ದೆ ಇನ್ನೇನಕ್ಕೋ ಬರ್ತಾರೆ. ನಾನು ಸಾಯಕ್ ಬಂದಿದ್ದೀನಿ, ಒತ್ಕೋ ಕಡೆ. ಇದೇನ್ ಪಕ್ಕದಲ್ಲಿ ಬಂದ್ ಮಲ್ಕೊಳಕ್ಕೆ ಡಬಲ್ ಕಾಟ್ ಬೆಡ್ಡಿನಲ್ಲಿ ಹೋಗ ಆ ಕಡೆ ಸಾಯೋ. ಏನ್ ಕರ್ಮ ಗುರು, ಯಾಳ ಜನಗಳು ಬದುಕುವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಸಾಯುವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ದೇವ್ರೆ, ಎಲ್ರ ಹಣ ಬರೋನು ಪೆನ್ನಲ್ಲಿ ಬರ್ದ್ರೆ ನನ್ನ ಹಣ ಬರೋನತ್ತು. ಈ ಜನ್ಮದಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ, ನೆಕ್ಸ್ಟ್ ಜನ್ಮದಲ್ಲಿ ನೋ ಕಾಂಪ್ರಮೈಸ್. ಓಕೆ ಡನ್. ಟ್ರೈನು ಕರೆಕ್ಟ್ ಆಗಿ ಬರುತ್ತಲ್ವಾ ಸರ್? ಮನುಷ್ಯನ್ ಜೀವನನೇ ಟೈಮ್ ಪ್ರಕಾರ ಸರಿಯಾಗಿ ನಡೆಯಲ್ಲ ಅಂತಂದ್ರೆ ಟ್ರೈನ್ ಬಗ್ಗೆ ಕೇಳ್ತೇನೆ ನೀನು. ಆಗ್ತೀನಿ, ಹೋಗ್ ಸಾಯ ಆ ಕಡೆ. ನಾನು ಇಲ್ಲೇ ಸಾಯ್ಬೇಕು, ಮಲ್ಕಳೆ. ಏನು ಇವ್ರ ಅಪ್ಪನ ಜಾಗ ಇಲ್ಲ ಗುರು. ನಮ್ ಸಂಘಕ್ಕೆ ಇನ್ನೊಬ್ಬ ಬಂದ ಸಾಯಕ್ಕೆ. ಜಾಗ ಕೊಡೋದ್ ಬೇಡ, ಆ ಕಡೆ ಮಲ್ಸೋಣ. ಸಾಯ್ ಇವ್ರೆ, ಬೇಗ ಕುಡ್ದ್ ಬಾ, ಟ್ರೈನ್ ಬಂದ್ಬಿಡುತ್ತೆ. ಒಳ್ಳೆ ಅಫಿಷಿಯಲ್ ತರ ಕಾಣಿಸ್ತಿದ್ಯಾ, ಟೈಮ್ ಸೆನ್ಸ್ ಇಲ್ಲ. ನಾನೇನ್ ಹೇಳಿನಾ ಅಲ್ಲಿ ಬಂದ್ ಸಾಯಕ್ಕೆ? ಮತ್ತೆ ಇಲ್ಲೇ ಬಂದೆ. ನಿಮ್ ತರ ಹೇಡಿಗಳು ಸೂಸೈಡ್ ಮಾಡ್ಕೊಳಕ್ ಬರ್ತಾರಲ್ಲ, ಅಂತವ್ರು ಯಾರು ಸಿಗ್ತಾರಾ ಅಂತ ಹುಡ್ಕೊಂಡ್ ಬಂದ್ ನಿಂತಿದ್ದೀನಿ ಇಲ್ಲಿ. ಸಾಯೋರು ನೋಡಿ ಏನ್ ಖುಷಿ ಪಡ್ತಾವ್ ನೋಡು, ಲೂಸ್ ನನ್ ಮಗ. ಬೇಕಾ? ಹ್ಞೂ ಸರ್. ಕಮಾನ್. ಸಾಯಕ್ಕಿಂತ ಮುಂಚೆ ಒಂದೇ ಒಂದ್ ಪೇಕ್ ಕುಡ್ಕೊಂಡ್ ಬಂದ್ಬಿಡ್ತೀನಿ. ಯು ವಾಂಟ್? ನಂಗೆ ನೋವು ಟೈಟ್ ಆದ್ರೆ ಸಾಯೋವಾಗ ನೋವು ಗೊತ್ತಾಗಲ್ಲ. ಒಂದೇ ಒಂದ್ ಪೇಕ್ ಕೊಡಿ ಸರ್. ಪೆಗ್ಗಳಿಯಕ್ಕೆ ಎಲ್ಲಪ್ಪ ಹೋಗ್ಲಿ, ಬಾಟ್ಲಿದೆ ತಗೋ.